ಮಂಡ್ಯ ಕಾಂಗ್ರೆಸ್ ಬಂಡಾಯಕ್ಕೆ ತೇಪೆ ಹಾಕೋ ಕಾಂಗ್ರೆಸ್ ಹಿರಿಯರ ಪ್ರಯತ್ನ ಮತ್ತೊಮ್ಮೆ ವಿಫಲವಾಗಿದೆ. ಸತತ 2 ಗಂಟೆಗಳ ಕಾಲ ನಡೆದಂತ ಸಭೆ ಅಪೂರ್ಣಗೊಂಡಿದೆ. ಬಂಡಾಯ ಬದಿಗೊತ್ತಿ ಮೈತ್ರಿ ಅಭ್ಯರ್ಥಿ ಪರ ಕೆಲಸ ಮಾಡ್ತಾರೆ ಅನ್ನೋ ನಿರೀಕ್ಷೆ ಮತ್ತೆ ಹುಸಿಯಾಗಿದೆ. ಸಿದ್ದು ಸಭೆಯಲ್ಲಿ ನಡೆದ ಇಂಚಿಂಚು ಡೀಟೇಲ್ಸ್ ಇಲ್ಲಿದೆ ನೋಡಿ. ಸಿದ್ದು ಮಾತನ್ನು ಕೇಳ್ತಿಲ್ಲ ಮಂಡ್ಯ ಭಿನ್ನರು. ಸ್ವಲ್ಪವೂ ವರ್ಕೌಟ್ ಆಗಲಿಲ್ಲ ಸಿದ್ದು ಮದ್ದು. ಮಂಡ್ಯ ಲೋಕಸಭಾ ಕ್ಷೇತ್ರವನ್ನ ಜೆಡಿಎಸ್ಗೆ ಬಿಟ್ಟುಕೊಟ್ಟ ಬಳಿಕ ಎದ್ದಿರುವ ಸ್ಥಳೀಯ ಕಾಂಗ್ರೆಸ್ ಮುಖಂಡರ ಅಸಮಾಧಾನ ಇನ್ನೂ ಶಮನವಾಗಿಲ್ಲ. ರಾಜ್ಯ ನಾಯಕರು ಪದೇ ಪದೇ ಸಭೆ ನಡೆಸಿ ಬುದ್ಧಿವಾದ ಹೇಳಿದ್ರೂ ಭಿನ್ನರು ಅಸಮಾಧಾನ ಕೈಬಿಡ್ತಿಲ್ಲ. ನೀವೇನು ಬೇಕೋ ಅದನ್ನ ಹೇಳಿ, ನಾವು ಮನಸ್ಸಿಗೆ ಬಂದಿದ್ದನ್ನ ಮಾಡ್ತೀವಿ ಅಂತ ಮೊಂಡುವಾದಕ್ಕೆ ಬಿದ್ದಿದ್ದಾರೆ. ಹೀಗಾಗಿ ಹೈಕಮಾಂಡ್ ಎಚ್ಚರಿಕೆಗೆ ಬಗ್ಗಿದ ಮಾಜಿ ಸಿಎಂ ಸಿದ್ದರಾಮಯ್ಯ ಮಂಡ್ಯ ಭಿನ್ನಮತ ಶಮನ ಮಾಡೋಕೆ ಅಖಾಡಕ್ಕಿಳಿದಿದ್ದಾರೆ. ಇಂದು ತಮ್ಮ ನಿವಾಸ ಕಾವೇರಿಯಲ್ಲಿ ಮಾಜಿ ಸಚಿವ ಚಲುವರಾಯಸ್ವಾಮಿ, ನರೇಂದ್ರ ಸ್ವಾಮಿ, ರಮೇಶ್ ಬಂಡಿಸಿದ್ದೇಗೌಡ ಹಾಗೂ ರವಿ ಗಣಿಗ ಜೊತೆ ಸಭೆ ನಡೆಸಿದ್ರು. ಆದರೆ ಇವತ್ತಿನ ಸಭೆಯಲ್ಲೂ ಭಿನ್ನಮತ ಶಮನವಾಗದೆ ಸಂಧಾನ ಸಭೆ ವಿಫಲವಾಯಿತು. ಸಭೆಯಲ್ಲಿ ಸಿದ್ದು ಮುಂದೆ ಭಿನ್ನರು ಇಟ್ಟ ಪ್ರಸ್ತಾಪವೇನು? ಸಿಎಂ ಎಚ್ಡಿಕೆ ಬಗ್ಗೆ ಚಲುವರಾಯಸ್ವಾಮಿ ಹೇಳಿದ್ದೇನು? ಇವತ್ತಿನ ಸಭೆಯಲ್ಲಿ ಚಲುವರಾಯಸ್ವಾಮಿ, ರಮೇಶ್ ಬಂಡಿಸಿದ್ದೇಗೌಡ ಹಾಗೂ ನರೇಂದ್ರ ಸ್ವಾಮಿ ಸಾಕಷ್ಟು ಅಸಮಾಧಾನವನ್ನ ವ್ಯಕ್ತಪಡಿಸಿದ್ರು. ನಾವು ಹೊಂದಿಕೊಂಡು ಕೆಲಸ ಮಾಡೋಕೆ ಕಷ್ಟ, ಆದ್ರೆ ಸಿಎಂ ಪದೇ ಪದೇ ಹೋದ ಬಂದಲ್ಲೆಲ್ಲ ಬೆನ್ನಿಗೆ ಚೂರಿ ಹಾಕುವವರನ್ನ ನಂಬಲ್ಲ ಅಂತ ಅವಮಾನಿಸುತ್ತಿದ್ದಾರೆ. ನಾವು ಇಂಥ ಮಾತು ಕೇಳಿ ಸುಮ್ಮನಿರ್ಬೇಕಾ? ಹೋಗ್ಲಿ, ನಿಮ್ಮ ಮನವಿಗೆ ಸ್ಪಂದಿಸಿ ಪ್ರಚಾರಕ್ಕೂ ಹೋಗ್ತೀವಿ, ಕಾರ್ಯಕರ್ತರನ್ನ ಒಟ್ಟುಗೂಡಿಸಿ ಕೆಲಸವನ್ನೂ ಮಾಡ್ತೀವಿ. ಚುನಾವಣೆಯಲ್ಲಿ ಮೈತ್ರಿ ಅಭ್ಯರ್ಥಿ ಗೆದ್ದು ಬಂದ ಮೇಲೆ ನಾವು ಅವರನ್ನ ನಂಬಿಯೇ ಇರಲಿಲ್ಲ. ಜನ ನಮ್ಮನ್ನ ಗೆಲ್ಲಿಸಿದ್ರು ಅಂತ ಹೇಳಲ್ಲ ಅನ್ನೋ ಗ್ಯಾರಂಟಿ ಏನು? ಸುಮ್ಮನೆ ನಾವ್ಯಾಕೆ ಕೆಲಸ ಮಾಡಿ ಅವರಿಂದ ಅವಮಾನ ಮಾಡಿಸ್ಕೊಳ್ಬೇಕು? ಹೇಗಿದ್ರೂ ಮೈತ್ರಿ ಧರ್ಮಕ್ಕೆ ಅನುಗುಣವಾಗಿ ನಾವು ಕೆಲಸ ಮಾಡ್ತೀವಿ, ಆದ್ರೆ ಸೋಲು ಗೆಲುವಿನ ಹೊಣೆ ನಮ್ಮದಲ್ಲ ಅಂತ ಕಡ್ಡಿ ಮುರಿದಂತೆ ಹೇಳಿದ್ದಾರೆ. ನಾಯಕರಾದಂಥ ಸಿದ್ದರಾಮಯ್ಯನವರು ನಮ್ಮ ಜಿಲ್ಲೆಯ 8 ಕ್ಷೇತ್ರದ ಡಿಪ್ಯೂಟೆಡ್ ಕ್ಯಾಂಡಿಡೇಟು XMLAಗಳು ಮುಖಂಡರನ್ನ ಕರೆದಿದ್ರು. ನಾವೆಲ್ಲ ಕೂತು ಚರ್ಚೆ ಮಾಡಿದ್ದೀವಿ. ಸಾಹೇಬರು ಸಹ ಅಧ್ಯಕ್ಷರು ನಮಗೆ ಪಕ್ಷದಿಂದ ಏನೆಲ್ಲ ಡಿಸ್ಕಷನ್ ಆಗಿದೆ ಇಲ್ಲಿವರೆಗೆ, ಏನು ಮುಂದೆ ಏನೋದ್ರ ಬಗ್ಗೆ ನಮಗೆಲ್ರಿಗೂ ಮಾಹಿತಿ ಕೊಟ್ಟಿದ್ದಾರೆ. ನಾವು ಸಹ ನಮ್ಮ ಹಿಂದೆ ಇರ್ತಕ್ಕಂಥ ಬೆನ್ನೆಲುಬಾಗಿರ್ತಕ್ಕಂಥ ಕಾರ್ಯಕರ್ತರು, ಮುಖಂಡರ ಜೊತೆ ಅವರೆಲ್ಲರ ಜೊತೆ ಮಾತನಾಡಿ ನಾವು ಒಂದು ತೀರ್ಮಾನಕ್ಕೆ ಬರ್ತೀವಿ ಅಂತ ಹೇಳಿದ್ದೀವಿ. ಮಂಡ್ಯ ಕಾಂಗ್ರೆಸ್ ಭಿನ್ನರಿಗೆ ಮಾಜಿ ಸಿಎಂ ಸಿದ್ದು ಹೇಳಿದ್ದೇನು? ಇನ್ನು ಚಲುವರಾಯಸ್ವಾಮಿ ಇಟ್ಟ ಸರಣಿ ಸಮಸ್ಯೆಗಳನ್ನ ಆಲಿಸಿದ ಮಾಜಿ ಸಿಎಂ ಸಿದ್ದು ಮತ್ತೊಮ್ಮೆ ಭಿನ್ನರಿಗೆ ಸಮಾಧಾನ ಮಾಡುವ ಪ್ರಯತ್ನ ನಡೆಸಿದ್ರು. ನನಗೂ ನಿಮ್ಮದೇ ಅಭಿಪ್ರಾಯವಿದೆ, ಕೋಮುವಾದಿ ಬಿಜೆಪಿಯನ್ನ ಹೊರಗಿಡಬೇಕಿದೆ, ಅಲ್ಲದೆ ಹೈಕಮಾಂಡ್ ಎಚ್ಚರಿಕೆಯನ್ನು ನಾವು ಪಾಲಿಸಬೇಕಿದೆ. ಹೀಗಾಗಿ ನೀವು ಚುನಾವಣೆವರೆಗೆ ಯಾವುದೇ ಅಪಸ್ವರ ಎತ್ತಿದೆ ಮೈತ್ರಿ ಅಭ್ಯರ್ಥಿ ಪರ ಕೆಲಸ ಮಾಡಿ ಅಂತ ಮನವಿ ಮಾಡಿದ್ದಾರೆ. ನಿಮ್ಮ ಸಮಸ್ಯೆಯನ್ನ ಸಿಎಂ ಮುಂದೆ ಪ್ರಸ್ತಾಪಿಸಿ ಇತ್ಯರ್ಥಪಡಿಸ್ತೀವಿ. ನೀವು ಯಾವುದೇ ಕಾರಣಕ್ಕೂ ಭಿನ್ನಮತವನ್ನ ಮುಂದುವರಿಸಬೇಡಿ ಅಂತ ಬೇಡಿಕೊಂಡಿದ್ದಾರೆ. ಜೊತೆಗೆ ಇವತ್ತು ನಿಮ್ಮ ಮನಸ್ಸು ಸರಿ ಇಲ್ಲ, ಹಬ್ಬದ ಅಡುಗೆ ಮಾಡಿಸಿದ್ದೀನಿ, ಊಟ ಮಾಡ್ಕೊಂಡು ಹೊರಡಿ, ನಾಳೆ ಮತ್ತೊಮ್ಮೆ ಸಭೆ ನಡೆಸಿ ಎಲ್ಲವನ್ನೂ ಇತ್ಯರ್ಥಪಡಿಸಿಕೊಳ್ಳೋಣ ಅಂತ ಕಳಿಸಿದ್ದಾರೆ. ಏನಿಲ್ಲ, ಮೀಟಿಂಗ್ ಸುಮ್ಮನೆ ಎಲ್ಲೆಲ್ಲ ಏನೇನು ಕಾನ್ಸ್ಟಿಟ್ಯೂನ್ಸಿಲಿ ಹೇಗೆ ನಡೀತಾ ಇದೆ ಅಂತ ಒಂದು ರಿವ್ಯೂ ಮಾಡೋದು ಅಷ್ಟೇ. ಎಲ್ಲ 28 ಕ್ಷೇತ್ರಗಳಲ್ಲಿ ಯಾವ್ಯಾವ ಥರ ವರ್ಕ್ ನಡೀತಾ ಇದೆ ಅಂತ ರಿವ್ಯೂ ಮಾಡಿದ್ದೀವಿ. ಮಂಡ್ಯ 12ನೇ ತಾರೀಕು ಹೋಗ್ತಾ ಇದ್ದೀವಿ, 12ಕ್ಕೆ ಹೋಗ್ತಾ ಇದ್ದೀನಿ ಅನ್ನಲ್ಲ. ಒಟ್ನಲ್ಲಿ ಇವತ್ತಿನ ಸಿದ್ದು ನೇತೃತ್ವದ ಸಭೆಯಲ್ಲೂ ಮಂಡ್ಯ ಭಿನ್ನಮತಕ್ಕೆ ಮುಲಾಮು ಸಿಕ್ಕಿಲ್ಲ. ಸಭೆಯಲ್ಲಿ ಸಿದ್ದು ಹೇಳಿದ ಬುದ್ಧಿವಾದಕ್ಕೂ ಕೇರ್ ಮಾಡಿಲ್ಲ. ನೀವ್ ಎಷ್ಟು ಹೇಳಿದ್ರು ಅಷ್ಟೇ, ನಮ್ಮ ನಿರ್ಧಾರ ಅಚಲ ಅನ್ನೋದನ್ನ ಮತ್ತೊಮ್ಮೆ ಸ್ಪಷ್ಟಪಡಿಸಿದ್ದಾರೆ. ಹೀಗಾಗಿ ಮಂಡ್ಯದಲ್ಲಿನ ಕಾಂಗ್ರೆಸ್ ಭಿನ್ನಮತ ಲೋಕಸಭೆ ಚುನಾವಣೆ ಮುಗಿಯೋವರೆಗೂ ನಿಲ್ಲೋದಿಲ್ಲ ಅನ್ನೋದು ಕೂಡ ಅಷ್ಟೇ ಸತ್ಯವಾಗಿದೆ. ಶಿವಕುಮಾರ್ ಜೋಹಳ್ಳಿ, ಪೊಲಿಟಿಕಲ್ ಬ್ಯೂರೋ, TV5, ಬೆಂಗಳೂರು.